ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ. ಥ್ರೆಡ್ನ ಅಲ್ಲಿಗೆ ಲಾಕ್ ಮಾಡಿ. ಈಗ ರಿಂಗ್ ಒಳಗಡೆ ಸಿಂಗಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ. ಒಟ್ಟು 20 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ಇಪ್ಪತ್ತು ಸಿಂಗಲ್ ಕ್ರೋಶೆ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆಗೆ ಸ್ಲಿಪ್ ಸ್ಟಿಚ್ ಮಾಡಿ. ಈಗ ಚೈನ್ಸ್ ಮಾಡ್ತಾ ಹೋಗಿ. ಟೋಟಲ್ 25 ಚೈನ್ಸ್ಗಳನ್ನು ಮಾಡಬೇಕು. ಈಗ ಚೈನ್ಸ್ ಬ್ಯಾಕ್ ಸೈಡ್ ಲೂಪ್ಸ್ ಇರ್ತಾವಲ್ಲ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಫಸ್ಟ್ 3 ಲೂಪ್ಸ್ನ ಸ್ಕಿಪ್ ಮಾಡಿ 4th ಲೂಪ್ಗೆ ಒಂದು ಡಬಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಲೂಪ್ಗೆ ಅನ್ಫಿನಿಶ್ಡ್ ಡಬಲ್ ಕ್ರೋಶೆ ಅಂದರೆ ಯಾರ್ನೋ ಓನ್ ಮಾಡಿ ಒಂದು ಸಲ ಲೂಪಿಂದ ತಗೊಳ್ಳಿ, 2ರಿಂದ ಹೊರಗಡೆ ತಗೊಬನ್ನಿ ಅಷ್ಟೇ. ನೆಕ್ಸ್ಟ್ 2ರಿಂದ ಹೊರಗಡೆ ತೆಗಿಯೋದು ಬೇಡ. ಸೊ ಇದಕ್ಕೆ ಅನ್ಫಿನಿಶ್ಡ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಇನ್ನು ಉಳಿದಿರೋ ಬ್ಯಾಕ್ ಲೂಪ್ಸಿಗೆಲ್ಲನೂ ಅನ್ಫಿನಿಶ್ಡ್ ಸಿಂಗಲ್ ಕ್ರೋಶೆ ಅಂದರೆ ಒಂದು ಸಲ ಯಾರನ್ನ ತಗೋದ್ರೆ ಸಾಕು, ಅದು ಒಂದು ಲೂಪ್ ಸಿಗುತ್ತೆ. ಆ ಲೂಪ್ಸನ್ನು ನೀಡಲ್ ಮೇಲೆ ಇಟ್ಕೋತಾ ಹೋಗಬೇಕು. ಈಗ ನೆಕ್ಸ್ಟ್ ಬ್ಯಾಕ್ ಲೂಪಿಂದ ಥ್ರೆಡ್ನ ತಗೊಳ್ಳಿ, ಲೂಪ್ ಹಾಗೆ ಇರಲಿ. ನೆಕ್ಸ್ಟ್ ಬ್ಯಾಕ್ ಲೂಪಿಂದ ಥ್ರೆಡ್ನ ತಗೊಳ್ಳಿ. ಸೊ ಈ ಥರ ಲೂಪ್ಸ್ ಉಳಿತಾ ಹೋಗುತ್ತೆ. ಟೋಟಲ್ ನಮಗೆ 23 ಲೂಪ್ಸ್ ಇರಬೇಕು. ಈಗ ಎಲ್ಲ ಚೈನ್ಸಿಂದನೂ ಒಂದೊಂದು ಲೂಪ್ ತಗೊಂಡಾಗಿದೆ. ಟೋಟಲ್ 22 ಲೂಪ್ಸ್ ಇದೆ ನೀಡಲ್ ಮೇಲೆ. ಈಗ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆಗೆ ಒಂದು ಲೂಪ್ನ ತಗೊಳ್ಳಿ. ಈಗ ಟೋಟಲ್ 23 ಲೂಪ್ಸ್. ನೀಡಲ್ ಮೇಲೆ ಕೌಂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಸ್ ಆಗುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23. ಈಗ ಎರಡೆರಡು ಲೂಪ್ಸ್ನ ಕ್ಲೋಸ್ ಮಾಡ್ತಾ ಬರಬೇಕು. ಥ್ರೆಡ್ನ ಎರಡೆರಡು ಲೂಪ್ಸಿಂದ ತೆಗಿತಾ ಹೋಗಿ. ಲಾಸ್ಟ್ 3 ಲೂಪ್ಸ್ ಉಳಿದಿದ್ದಾಗ 3 ಲೂಪ್ಸಿಂದನೂ ಥ್ರೆಡ್ನ ತೆಗೀರಿ. ನೆಕ್ಸ್ಟ್ ರೋಗೆ ಈ ಲೂಪ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಅಥವಾ ಕೈ ಇಟ್ಕೊಂಡ್ರೂ ಸಾಕು. 3 ಚೈನ್ಸ್ ತಗೊಳ್ಳಿ. ಕೈ ಇಟ್ಕೊಂಡಿದ್ವಲ್ಲ ಆ ಲೂಪಿಗೆ ಡಬಲ್ ಕ್ರೋಶೆನ ಮಾಡಿ, ಅಥವಾ ನೀವು ಕೌಂಟ್ ಮಾಡೋದಾದರೆ 3 ಲೂಪ್ಸ್ನ ಸ್ಕಿಪ್ ಮಾಡಿ 4th ಲೂಪಿಗೆ ಡಬಲ್ ಕ್ರೋಶೆನ ಮಾಡಬೇಕು. ನೆಕ್ಸ್ಟ್ ಲೂಪ್ಗೆ ಅನ್ಫಿನಿಶ್ಡ್ ಡಬಲ್ ಕ್ರೋಶೆ ಅಂದರೆ ಯಾರ್ನ್ ಓವರ್ ಮಾಡಿ ಥ್ರೆಡ್ನ ಹೊರಗೆ ತನ್ನಿ. 3 ಲೂಪ್ಸ್ ಇದೆ, 2ರಿಂದ ಹೊರಗೆ ತಗೊಬನ್ನಿ ಅಷ್ಟೇ. ಇದು ಅನ್ಫಿನಿಶ್ಡ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಉಳಿದಿರೋ ಲೂಪ್ಸಲ್ಲೆಲ್ಲ ಅನ್ಫಿನಿಶ್ಡ್ ಸಿಂಗಲ್ ಕ್ರೋಶೆ. ಥ್ರೆಡ್ನ ತಗೊಳ್ಳಿ, ಲೂಪ್ ನೀಡಲ್ ಮೇಲೆ ಇರಲಿ. ಥ್ರೆಡ್ನ ತಗೊಳ್ಳಿ, ಲೂಪ್ ನೀಡಲ್ ಮೇಲೆ ಇರಲಿ. ಇದೇ ಥರ ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಿ. ಎಂಡಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ಲ ಆ ಸ್ಟಿಚ್ಚಿಗೆ ಒಂದು ಲೂಪ್ ತಗೊಳ್ಳಿ.
ಈಗ ನೀಡಲ್ ಮೇಲೆ ಟೋಟಲ್ 21 ಲೂಪ್ಸ್ ಇರಬೇಕು. ನೆಕ್ಸ್ಟ್ ಎರಡೆರಡು ಲೂಪ್ಸಿಂದ ಥ್ರೆಡ್ನ ಹೊರಗೆ ತೆಗಿತಾ ಬನ್ನಿ. 2 ಲೂಪ್ಸಿಂದ ಥ್ರೆಡ್ನ ಹೊರಗೆ ತಗೋತಾ ಬನ್ನಿ. ಎಂಡಲ್ಲಿ 3 ಲೂಪ್ಸ್ ಉಳಿಯುತ್ತೆ. ಆವಾಗ 3 ಲೂಪ್ಸಿಂದ ಒಂದು ಸಲ ಥ್ರೆಡ್ನ ತೆಗಿಬೇಕು. ಇಲ್ಲಿಗೆ ಸೆಕೆಂಡ್ ರೋ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈ ಲೂಪ್ನ ಫಸ್ಟ್ ಲೂಪ್ನ ಮಾರ್ಕ್ ಮಾಡಿಟ್ಕೊಳ್ಳಿ. 3 ಚೈನ್ಸ್ ತಗೊಳ್ಳಿ. ಈ ಲೂಪ್ಗೆ ಡಬಲ್ ಕ್ರೋಶೆ ಮಾಡಿ. ಕೌಂಟ್ ಮಾಡೋದಾದರೆ 3 ಚೈನ್ಸ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಲೂಪಿಗೆ ಡಬಲ್ ಕ್ರೋಶೆ ಮಾಡಬೇಕು. ನೆಕ್ಸ್ಟ್ ಲೂಪ್ಗೆ ಅನ್ಫಿನಿಶ್ಡ್ ಡಬಲ್ ಕ್ರೋಶೆ. ಉಳಿದಿರೋ ಲೂಪ್ಸಲ್ಲಿ ಅನ್ಫಿನಿಶ್ಡ್ ಸಿಂಗಲ್ ಕ್ರೋಶೆ. ಈ ರೋನಲ್ಲಿ ಟೋಟಲ್ 19 ಅಂದರೆ 19 ಲೂಪ್ಸ್ ಇರಬೇಕು ನೀಡಲ್ ಮೇಲೆ. ಅಂದರೆ ಒಂದೊಂದು ರೋನಲ್ಲೂ 2 ಲೂಪ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಒನ್ 2 3 4 5 6 7 8 9 10 11 12 13 14 15 16 17 18 19. ಈಗ ಎರಡೆರಡು ಲೂಪ್ಸಿಂದ ಥ್ರೆಡ್ನ ಹೊರಗೆ ತೆಗಿತಾ ಬನ್ನಿ. ಲಾಸ್ಟ್ 3 ಲೂಪ್ಸಿಂದ ಥ್ರೆಡ್ನ ಹೊರಗಡೆ ತೆಗೀರಿ. ಇದೇ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಾ 10 ರೋಸ್ ಕಂಪ್ಲೀಟ್ ಮಾಡಿ 11th ರೋ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು 10 ರೋಸ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ರೋಗೆ 3 ಚೈನ್ಸ್ ತಗೊಳ್ಳಿ. ಫೋರ್ತ್ ಲೂಪಿಗೆ ಒಂದು ಡಬಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಲೂಪ್ಗೆ ಒಂದು ಅನ್ಫಿನಿಶ್ಡ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆಗೆ ಒಂದು ಲೂಪ್ ತಗೊಳ್ಳಿ. ನೀಡಲ್ ಮೇಲೆ 3 ಲೂಪ್ಸ್ ಇದ್ದಾವೆ. 3 ಲೂಪ್ಸಿಂದನೂ ಥ್ರೆಡ್ನ ಹೊರಗೆ ತಗೋ ಬನ್ನಿ. ಈಗ ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿ. ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ರೈಟ್ ವಿಂಗ್ ರೆಡಿಯಾಗಿದೆ.